ವಾಸಿಬಾಹರ್ ಬಿಜೆಪಿ ಸರ್ಕಾರ ಗುರುವಾರ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಪ್ರಮಾಣ ಬಿಎಸ್ವೈ ಮುಂದಿದೆ ಸಾಲು ಸಾಲು ಸವಾಲುಗಳು. ವಿಶ್ವಾಸ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಕುಮಾರಸ್ವಾಮಿ. ನಿನ್ನೆಗೆ ಅಂತ್ಯವಾಗಿದೆ 14 ತಿಂಗಳ ಕುಮಾರ ಪರ್ವ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಯಲ್ಲಿ 14 ತಿಂಗಳ ಸರ್ಕಾರವನ್ನ ನಡೆಸಲಾಯಿತು. ಆದರೆ ಆ ಒಂದು ದೋಸ್ತಿ ಸರ್ಕಾರ ನಿನ್ನೆಗೆ ಅಂತ್ಯ ಆಗಿದೆ. 14 ತಿಂಗಳ ಕಾಲ ದೋಸ್ತಿ ಸರ್ಕಾರ ನಡೆದಿದ್ದು ಕುಮಾರ ಪರ್ವಕ್ಕೆ ನಿನ್ನೆಗೆ ಶುಭಂ ಹಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದ್ದು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಂಡನೆಗೂ ಕೂಡ ಆಲ್ರೆಡಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಏನೋ ಅದಕ್ಕೂ ಮೊದಲು ಬಿಜೆಪಿ ಶಾಸಕಾಂಗದ ಪಕ್ಷದ ಸಭೆ ಕೂಡ ನಡೆಯಲಿದೆ. ರಮಣ ಹೋಟೆಲ್ನಲ್ಲೇ ಶಾಸಕಾಂಗ ಪಕ್ಷದ ಸಭೆ ನಡೆದು ಸಭೆಯ ಬಳಿಕ ದೆಹಲಿಗೆ ತೆರಳಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ದೆಹಲಿಯಿಂದ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಸೊ ನಾಳೆ ಯಡಿಯೂರಪ್ಪ ಪ್ರಮಾಣ ವಚನಕ್ಕೆ ಒಂದು ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದ್ದು ನೂತನ ಸಿಎಂ ಬಿಎಸ್ವೈ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಇನ್ನೂ ಕೂಡ ಹಾದಿ ಸುಗಮ ಆಗಿಲ್ಲ, ಸಾಕಷ್ಟು ಸವಾಲುಗಳಿದೆ. ಒಂದ್ ಕಡೆ ಈಗಾಗಲೇ ಕಠಿಣ ಸವಾಲುಗಳನ್ನ ಬಿಎಸ್ ಯಡಿಯೂರಪ್ಪ ಎದುರಿಸಲೇಬೇಕಾಗಿದೆ. 4 ದಿನಗಳ ಕಾಲ ಯಾವ ರೀತಿಯಾಗಿ ಮೌನ ವೃತ್ತಕ್ಕೆ ಒಂದು ಅಂಟಿಕೊಂಡಿದ್ರು ಇಡೀ ಬಿಜೆಪಿಯವರು. ಆದ್ರೆ ಮುಂದೆ ಇದ್ಯಾವುದು ಕೂಡ ಸುಖ ಸುಮ್ಮನೆ ಅಥವಾ ಹೂವಿನ ಹಾದಿಯಾಗಿರೋದಿಲ್ಲ, ಮುಳ್ಳಿನ ಹಾದಿಯಲ್ಲೇ ನಡಿಬೇಕಾದಂತಹ ಸ್ಥಿತಿ ಅಂತೂ ಖಂಡಿತ ಇರುತ್ತೆ ಬಿಜೆಪಿಗೆ. ಇದೇ ರೀತಿಯಾಗಿ ದೋಸ್ತಿಗೆ ಟಕ್ಕರ್ ಕೊಟ್ಟಂತಹ ಕಮಲ ಪಾಳೆಯ ಅಂತೂ ಇಂತೂ 14 ತಿಂಗಳ ಕುಮಾರಸ್ವಾಮಿ ಅವರ ಈ ಒಂದು ದೋಸ್ತಿ ಸರ್ಕಾರವನ್ನ ನೆಲಕಡುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಸಕ್ಸಸ್ ಆಗಿದೆ. ನಿನ್ನೆ ಬಿಜೆಪಿ ಡೇ. ವಿಶ್ವಾಸಮತ ಬಿದ್ದು ಹೋದ ಬಳಿಕ ವಿಧಾನಸಭೆಯಲ್ಲಿ ಸಂಭ್ರಮವನ್ನ ಆಚರಿಸಿದ ಬಿಜೆಪಿ ದಂಡು ನೇರವಾಗಿ ರಮಣ ರೆಸಾರ್ಟ್ಗೆ ರಿಟರ್ನ್ ಆಯಿತು. ಇವತ್ತು ಹೊಸ ಸರ್ಕಾರ ರಚನೆಯ ಪ್ರಕ್ರಿಯೆಯನ್ನ ಬಿಜೆಪಿ ಶುರು ಮಾಡಲಿದೆ. ಬಿಎಸ್ವೈ ಅಂತೂ ಫುಲ್ ಬ್ಯುಸಿ ಆಗಲಿದ್ದಾರೆ. ದೋಸ್ತಿ ಸರ್ಕಾರ ಪತನವಾಗಿದ್ರಿಂದ ಬಿಜೆಪಿ ಪಾಳಿಯ ಸಂಭ್ರಮದಲ್ಲಿದೆ. ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಬಿಎಸ್ವೈ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಆರಂಭ ಆಗಲಿದೆ ಅಂತೇಳಿ ಕರ್ನಾಟಕದ ಜನತೆಗೆ ವಿಶ್ವಾಸ ಕೊಡಲು ಬಯಸ್ತೇನೆ. ನನ್ನ ಆದ್ಯತೆ ಈ ನಾಡಿಗೆ ಅನ್ನ ಕೊಡುವಂಥ ಅನ್ನದಾತ ರೈತ ಬರಗಾಲಕ್ಕೆ ಸಿಕ್ಕಿ ತತ್ತರಿಸಿ ಹೋಗಿದ್ದಾನೆ. ಆ ಬಗ್ಗೆ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸವನ್ನು ನಾನು ರೈತ ಸಮುದಾಯಕ್ಕೆ ಭರವಸೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ದೋಸ್ತಿ ಸರ್ಕಾರ ಪತನಕ್ಕೆ ರಮಣ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದ ಬಿಜೆಪಿ ಶಾಸಕರು ದೋಸ್ತಿ ಸರ್ಕಾರ ಪತನವಾದ ಮೇಲೂ ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ದಾರೆ. ಇವತ್ತು ರೆಸಾರ್ಟ್ನಲ್ಲೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆಯಲಿದೆ. ಹೊಸ ಸರ್ಕಾರ ರಚನೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಇವತ್ತು ರಾಜ್ಯಪಾಲರ ಭೇಟಿಗಾಗಿ ಬಿಎಸ್ವೈ ಸಮಯ ಕೇಳಿದ್ದಾರೆ. ಇವತ್ತೇ ರಾಜ್ಯಪಾಲರನ್ನ ಭೇಟಿಯಾಗಿ ಹೊಸ ಸರ್ಕಾರ ರಚನೆಗೆ ಬಿಎಸ್ವೈ ಹಕ್ಕು ಮಂಡಿಸೋ ಸಾಧ್ಯತೆ ಇದೆ. ಇವತ್ತೇ ಯಡಿಯೂರಪ್ಪ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗೋ ಸಾಧ್ಯತೆಯೂ ಇದೆ. ಹೊಸ ಸರ್ಕಾರ ರಚನೆ, ಪ್ರಮಾಣ ವಚನಕ್ಕೆ ದಿನಾಂಕ ಘೋಷಣೆ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡಲಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ ನೀಡಲಿದ್ದಾರೆ. ನಾಳೆಯೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ 4ನೇ ಬಾರಿ ಕರ್ನಾಟಕದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಶುಕ್ರವಾರವೇ ವಿಶ್ವಾಸಮತ ಯಾಚನೆ ಕೂಡ ನಡೆಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ವಿಶ್ವಾಸಮತ ಯಾಚನೆಯಲ್ಲಿ ಸಕ್ಸಸ್ ಆದ ಬೆನ್ನಲ್ಲೇ ಬಿಜೆಪಿ ನಾಯಕರು ರಮಣ ರೆಸಾರ್ಟ್ಗೆ ಆಗಮಿಸಿದರು. ಈ ವೇಳೆ ಬಿಜೆಪಿ ಶಾಸಕರಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ರೆಸಾರ್ಟ್ ಬಳಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿದರು. ನಂತರ ಶಾಸಕರ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಿಎಸ್ವೈ ಚರ್ಚೆ ನಡೆಸಿತು. ಯಡಿಯೂರಪ್ಪ, ಸಿಟಿ ರವಿ, ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಮನೆಗೆ ಹೊರಟ್ರೆ ಕೆಲವು ಉತ್ತರ ಕರ್ನಾಟಕದ ಶಾಸಕರು ಇನ್ನು ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್, ಕುಮಾರಸ್ವಾಮಿ ಸರ್ಕಾರ ಬಹುಮತವನ್ನ ಕಳ್ಕೊಂಡಿದೆ. ವಿಶ್ವಾಸ ಸಾಬೀತುಪಡಿಸುವಲ್ಲಿ ಅವರಿಗೆ ವಿಶ್ವಾಸ ಇರಲಿಲ್ಲ. ಬಿಜೆಪಿ ರಾಷ್ಟ್ರಾಧ್ಯಕ್ಷನ ಮಾರ್ಗದರ್ಶನದಂತೆ ಸರ್ಕಾರ ರಚಿಸಲಾಗುತ್ತೆ ಅಂತ ಹೇಳಿದರು. Nor to the state unit, nor as a general secretary in charge of the party here, I have not received any direction. Now this is a complex situation. It is not a clean thing. There are number of aspects, and ultimately the future direction and the concerning issues are getting discussed by the parliamentary board, senior leadership, and our national president will, after taking all those things into consideration, will give us the advice and instruction. ಏನು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರಾಜೀನಾಮೆ ಕೊಟ್ಟಿದೆ. ನಾವು ಖಂಡಿತ ನಮಗೆ ಸರ್ಕಾರ ರಚನೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ BJP ಶಾಸಕಾಂಗ ಪಕ್ಷದ ಸಭೆ ಒಂದು ಫಾರ್ಮಲ್ ಆಗಿ ಅವ್ರನ್ನ ಮತ್ತೊಮ್ಮೆ ನಾಯಕರಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಆ ಪ್ರಕ್ರಿಯೆಯನ್ನು ಬಹುಶಃ ನಾಳೆ ಮಾಡಿ ಕೇಂದ್ರದ ವರಿಷ್ಠರ ಸೂಚನೆ ಮೇರೆಗೆ ಈ ಒಂದು ಸರ್ಕಾರ ರಚಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೇವೆ. ವಿಶ್ವಾಸಮತ ಯಾಚನೆಯಲ್ಲಿ ಕುಮಾರಸ್ವಾಮಿ ಸೋತು ಬಿಜೆಪಿಗೆ